ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋಸ್ನ ರೆಗ್ಯುಲರಾಗಿ ಮಾಡೋಕ್ಕಾಗ್ತಿಲ್ಲ. ಏನಂದರೆ ಸ್ವಲ್ಪ ಬೇರೆ ಕೆಲಸ ಚೇಂಜ್ ಮಾಡಿದ್ನಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಅದು ಇದು ಅಂತ ರೆಗ್ಯುಲರಾಗಿ ನಡುವೆ ಎಲ್ಲೂ ಹೊರಗಡೆನೂ ಹೋಗಿಲ್ಲ. ಬರೀ ಮನೆ ಕೆಲಸ ಅಂತ ಆಗೋಯಿತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ರೆಗ್ಯುಲರಾಗಿ ಬರುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ರೆಗ್ಯುಲರಾಗಿ ಬರ್ಬೋದು ಮತ್ತು ರೆಗ್ಯುಲರಾಗಿ ವೀಡಿಯೋನೂ ಮಾಡ್ಬೋದು. ನೀವು ಸಪೋರ್ಟ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀರಾ. ರೆಗ್ಯುಲರಾಗಿ ನೆಕ್ಸ್ಟ್ ಮಾಡೋಣ. ಇನ್ನೊಂದು ಈ ವಿಡಿಯೋದಲ್ಲಿ ಏನು ವಿಶೇಷ ಅಂದರೆ 2 ಮ್ಯಾಟ್ರ್ ತಗೋತೀನಿ. ಒಂದು, ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್, ಎಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್, ಅದು ದಿ ಡೆವಿಲ್ ಟ್ರೈಲರ್ ಲಾಂಚ್ ಆಗೈತೆ. ನನಗೆ ಗೊತ್ತು ನೀವೆಲ್ಲ ನೋಡಿರ್ತೀರ ಅಂತ, ಆದರೂ ವಿಡಿಯೋ ನಾನು ಲೇಟಾಗಿ ಮಾಡ್ತಾಯಿದ್ದೀನಿ. ನಿನ್ನೆಯಿಂದ ಏನಿಲ್ಲ ಅಂದರೆ ಒಂದು 6ರಿಂದ 7 ಸಲ ಟ್ರೈಲರ್ ನೋಡಿದ್ದೀನಿ. ಬೆಂಕಿ ಆಗೈತೆ ಮಾತ್ರ ಟ್ರೈಲರು. ಒಂದು ಬಣ್ಣ, ಗಳಿಗೆಗೊಂದು ವೇಷ. ಅವ್ರು ಹೇಳೋ ಡೈಲಾಗ್ಗಳಾಗಲಿ, ಅವ್ರನ್ನ ತೋರಿಸಿರೋದು, ಅವ್ರು ಮಾಡಿರೋ ಅಷ್ಟು ಫಿಲಮಿಂತನೂ ಈ ಫಿಲಮಲ್ಲಿ ಡಿಫ್ರೆಂಟಾಗಿ ತೋರಿಸವ್ರೆ. ಹಂಗನ್ನಿಸ್ತು ನನಗೆ. ಇನ್ನು ಅವ್ರದ್ದು ಎಡಿಟ್ ಮಾಡಿರೋ ರೀತಿ ಆಗಲಿ, ಟ್ರೈಲರ್ನ ಬಿಟ್ಟಿರೋದು, ಆಮೇಲಿಂದ ಅಜ್ನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ಕು ಎಲ್ಲ ಸೂಪರಾಗಿದೆ. ಹಾಗೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಹಾಕಿ. ಆಮೇಲೆ 2.5 ನಿಮಿಷ ಟ್ರೈಲರಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಮತ್ತು ಫಿಲಮ್ ಹೆಂಗಿರುತ್ತೆ, ಜಸ್ಟ್ ಹಿಂಗೆ ಏನಾದರೂ ಒಂದು ಹೇಳಿ ನೋಡೋಣ ಕಮೆಂಟಲ್ಲಿ. ನನಗಂತೂ ಫಿಲಮ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ಇನ್ನೊಂದೇನೆಂದರೆ, ಎಲ್ಲರಿಗೂ ಗೊತ್ತಿರೋ ಇವಾಗ ಟ್ರೆಂಡಲ್ಲಿರೋದೇ ಗಿಲ್ಲಿ ನಟ. ಬಿಗ್ ಬಾಸಲ್ಲಿ ಹವಾ ಮಾಡಿದ್ರೆ ಟ್ರೈಲರಲ್ಲಿ ಬೇರೆ ಹವಾ. ಅದು ಸ್ಟೇಷನ್ಗೆ ಹೋಗಿ ಒಬ್ಬ ಇನ್ಸ್ಪೆಕ್ಟ್ರ್ ಮುಂದೆನೇ PC ಅಂತ ಹೇಳಿ ಡೈಲಾಗ್ ಬೇರೆ ಹೊಡೆಯೋದು, ಅದು ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ PC, ಚೂರು ಎಸಿ ಹಾಕಮಲ್ಲ ಆಟಪ್ಸಕ್ಕೆ. ಬಿಗ್ ಬಾಸಲ್ಲಿ ಗಿಲ್ಲಿ ಹವಾ. ಇನ್ನು ಪಾಪ ಅವನು ಇನ್ನೇನು ಎಲ್ಲರಿಗೂ ಅವ್ನು ಇರೋದೇ ಕಾಮಿಡಿ ಮಾಡೋಕ್ಕೆ. ಕಾಮಿಡಿ ಮಾಡ್ಬೇಕಾದ್ರೆ ಎಲ್ಲ ನಗ್ತಾರೆ, ಜೊತೆಗೆ ನಗಾಡ್ಕೊಂಡು ಕಳಪೆ ಅಂತ ಬರೋ ಮೂಮೆಂಟಲ್ಲಿ ಕಳಪೆನ ಅವನು ಕೊಡ್ತಾರೆ. ನಗ್ಬೇಕಾದ್ರೆ ಹೇಳ್ಬೋದಲ್ಲ, ಮಾಡಬೇಡ ಕಣ ಹಂಗೆ ಕಾಮಿಡಿ ನೀನು ಅಂತ, ಎಲ್ಲ ಚೆನ್ನಾಗಿ ನಗಾಡ್ಕೊಂಡು ಆಮೇಲೆ ನೋಡಿದ್ರೆ ಅವನಿಗೆ ಕಳಪೆ ಕೊಡ್ತಾರೆ. ಆಮೇಲಿಂದ ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಅಂತ ಕೊಡ್ತಾರೆ. ಆದರೆ ಮೈಂಡ್ ಯೂಸ್ ಮಾಡಿ ಆಡ್ತಾ ಇರೋದು ಅವನು ಒಬ್ಬನೇ ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಅವನೇ ಗೆಲ್ಲೋದು ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೇನು ಅಭಿಪ್ರಾಯ ಅವ್ನು ಗಿಲ್ಲಿ ಮೇಲೆ? ಅಯ್ಯೋ, ಗಿಲ್ಲಿ ಹವಾ ಅಂದರೆ ಏನು, ಎಲ್ಲ ಸಾಂಗ್ಗಳು ಬೇರೆ ಮಾಡಿಬಿಡ್ತಿದ್ದಾರೆ ಅವ್ರ ಮೇಲೆ, ಒಳ್ಳೊಳ್ಳೆ ಸಾಂಗ್ಗಳು. ಗಿಲ್ಲಿ ಆಡ್ತಾ ಇರೋ ರೀತಿ ನೋಡ್ತಾಯಿದ್ರೆ ನನಗೆ ಗೆಲ್ತಾನೆ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತಿದೆ ಹಂಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಡಿ ಬಾಸ್ ಅವ್ರ ಫಿಲಮು ದಿ ಡೆವಿಲ್ ಹೇಗಿರುತ್ತೆ, ನೀವು ಯಾವಾಗ ಹೋಗ್ತೀರಾ, ಏನು ಎತ್ತ ಅಂತ ಅದನ್ನು ತಿಳಿಸಿ. ನಾನಂತೂ ಹೋಗ್ತೀನಿ ಫಿಲಮ್ಗೆ. ನೀವು ಹೋಗಿ ಕನ್ನಡ ಚಿತ್ರನ ಬೆಳೆಸಿ, ಅದು ಥಿಯೇಟ್ರಲ್ಲೇ ನೋಡಿ ಕನ್ನಡ ಫಿಲಮ್ಗಳನ್ನ. ಹಾಗೆ ಸಪೋರ್ಟ್ ಮಾಡಿ ನಮ್ಮನ್ನು. ಒಂದು ಹೇಳೋದು ಮರ್ತಿದ್ದೆ ಸ್ನೇಹಿತರೆ, ಇನ್ನೇನು 2025 ಮುಗಿತಾ ಬಂತು. ಈ ವರ್ಷದಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗಿರೋದೇ ಕಡಿಮೆ, ಅದರಲ್ಲೂ ಹಿಟ್ಟಾಗಿರೋವಂಥದ್ದು ಇನ್ನೂ ಕಡಿಮೆ. ಅದರಲ್ಲಿ ಈ ತಿಂಗಳಲ್ಲಿ ದೊಡ್ಡ ನಟರದ್ದು 3 ಫಿಲಮ್ ರಿಲೀಸ್ ಆಗ್ತಿದೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ, ಒಂದು ಡಿ ಬಾಸ್ ಅವ್ರದ್ದು ದಿ ಡೆವಿಲ್ಲು, ಇನ್ನೊಂದು ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕು, ಆಮೇಲಿಂದ ಇನ್ನೊಂದು ಶಿವರಾಜ್ ಕುಮಾರ್ ಅವ್ರದ್ದು ಮತ್ತು ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋ 45 ಅನ್ನೋದು. ಈ 3 ಫಿಲಮ್ ರಿಲೀಸ್ ಆಗ್ತಿದೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ, ನೀವು ಯಾವ್ದು ನೋಡ್ತೀರಾ ಅದ್ರ ಬಗ್ಗೆ ಕಮೆಂಟ್ ಹಾಕಿ ತಿಳಿಸಿ. ನಾನಂತೂ 3 ಫಿಲಮ್ಗೆ ಹೋಗ್ತೀನಿ, ನಿಮಗೂ 3 ಫಿಲಮ್ಗೆ ಹೋಗಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಹಿಂಗೆ ನೀವು ಇವಾಗ ನೋಡ್ತೀರೋ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಏನಿದೆ ಕಮೆಂಟ್ ಹಾಕಿ. ಸರಿ ಫ್ರೆಂಡ್ಸ್, ಬಾಯ್.